ಸಮಯ ಸಂಪರ್ಕ ಬಂದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಉಳಿಸಿ ಬಂದಿರುವಂಥ ಕಲಶಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೌಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದ್ದೇ ಇದೆ. ನಿರ್ಜರ ಅಧಿಕಾರದ 9ನೇ ಕಲಶ. ಸ್ವಯಮುಚ್ಚರಂತಿ ಯದಿಮಾ ಸಂವೇದನ ವ್ಯರ್ಥಯೋ ನಿಷ್ಪೀತಾಖಿಲ ಭಾರಮಂಡಲರಸ ಪ್ರಾಭಾರ್ಯಮತ್ತ ಇವ ಯಸ್ಯಾಭಿನ್ನರಸ ಸ ಏಷ ಭಗವಾನ್ ಏಕೋಪ್ಯನೇಕೀ ಭವನ್ ವಲ್ಗತೃತ್ಕಲಿಕಾಲಗದ್ಭುತನಿಧಿ ಚೈತನ್ಯರತ್ನಾಕರ. ಮತ್ತೆ ಹೀಗಿದೆ ಭಗವಾನ್ ಜ್ಞಾನ ದರ್ಶನ ಸುಖ ವೀರ್ಯ ಇತ್ಯಾದಿ ಅನೇಕ ಗುಣಗಳಿಂದ ವಿರಾಜಮಾನವಿದೆ. ಮತ್ತೆ ಹೀಗಿದೆ ಏಕಃ ಅಪಿ ಅನೇಕೀ ಭವನ್ ಸತ್ತಾಸ್ವರೂಪದಿಂದ ಒಂದು ಇದ್ದರೂ ಅಂಶಭೇದ ಮಾಡಿದ ಮೇಲೆ ಅನೇಕವಿದೆ. ಮತ್ತೆ ಹೀಗಿದೆ ಅದ್ಭುತ ನಿಧಿ ಅನಂತ ಕಾಲದವರೆಗೆ 4 ಗತಿಗಳಲ್ಲಿ ಸುತ್ತುತ್ತ ಯಾವ ಸುಖವನ್ನು ಎಲ್ಲಿಯೂ ಪಡೆಯಲಿಲ್ಲ ಅಂಥ ಸುಖದ ನಿಧಾನವಿದೆ. ಏಕ ಇರುವಾಗ ಕೂಡ ಅನೇಕ ರೂಪ ಆಗ್ತಿದೆ, ಅನೇಕ ರೂಪ ಇದೆ ಅನ್ನುವ ಮಾತು ಹೇಳಿದ ನಂತರ ನೋಡ್ರಿ, ಸಾಗರದ ಉಪಮೆಯ ಮೂಲಕ ಯಾವ ಚೈತನ್ಯ ಸಾಗರನ ಪರಿಚಯ ಮಾಡಿಸಿಕೊಡುವುದಿತ್ತೋ ಅದ ದ್ರವ್ಯಾರ್ಥಿಕ ಮತ್ತು ಪರ್ಯಾಯಾರ್ಥಿಕ ನಯದ ಮುಖ್ಯತೆಯಿಂದ ತಿಳಿಸಿಕೊಟ್ಟ ನಂತರ ಮತ್ತು ಕೂಡ ಹೇಗಿದೆ ಅನ್ನೋದನ್ನು ಅಲ್ಲಿ ಆಚಾರ್ಯ ದೇವರು ಹೇಳಿದ್ದಾರೆ. ಅನಂತ ಕಾಲದಲ್ಲಿ ಕೂಡ ಎಂದೂ ಅನುಭವಿಸದೇ ಇರುವಂಥ ಸುಖದ ನಿಧಿ ಇದೆ. ಅದು ಸಾಗರದ ಉಪಮೆಗೆ ಬಂತಲ್ಲ. ಯಾವ ಪ್ರಕಾರ ಸಾಗರದೊಳಗ ಬೆಲೆ ಬಾಳುವ ಅನಂತ ಅನಂತ ನಿಧಿ ರತ್ನಗಳಿರ್ತವೆ, ಅದೇ ಪ್ರಕಾರ ಸುಖದ ನಿಧಿನ ತುಂಬಿದ್ದು ಇದೆ. ಅನಂತ ಕಾಲದೊಳಗೆ ಎಲ್ಲಿಯೂ ದೊರಕಲಿಲ್ಲ. ಎಲ್ಲಿಯೂ ತೀರ್ಥಂಕರರ ಸಮವಸರಣದೊಳಗೆ ಹೋಗಿದ್ದಿರಬಹುದು, ಎಷ್ಟೋ ಬಾರಿ, ಅಗಣಿತ ಬಾರಿ. ಸ್ವರ್ಗಕ್ಕಂತೂ ಅನಂತ ಬಾರಿ ಹೋಗಿದನ್ರಿ ಜೀವ. ಭೋಗ ಭೂಮಿಗೆನೂ ಸಾಕಷ್ಟು ಬಾರಿ ಹೋಗಿದನ್ರಿ. ಕರ್ಮಭೂಮಿಯೊಳಗೂ ಕೂಡ ಪುಣ್ಯವಂತ ಪುರುಷ ಆಗಿ ಅನೇಕ ಬಾರಿ ಜನ್ಮ ತಗೊಂಡಿದ್ದಾರೆ. ಆದರೆ ಹೇಳ್ತಾ ಇದ್ದಾರೆ ಅದ್ಭುತ ಶಬ್ದದ ಮೂಲಕ ಅನಂತ ಕಾಲದಲ್ಲಿ ಮತ್ತು ಎಲ್ಲಿಯೂ ಭೋಗಿಸದೇ ಇರುವಂಥ ಸುಖ ಸ್ವರೂಪ, ಸುಖದ ನಿಧಿ, ನಿಧಾನ ಸ್ವರೂಪ. ಆ ಸುಖವನ್ನು ಅವ ಎಷ್ಟು ಭೋಗಿಸಿದ್ರೂ ಕೂಡ ಆ ಸುಖ ಪೂರ್ಣ ಆಗುವುದಿಲ್ಲ. ಅತೃಪ್ತಿಯ ಭಾವವನ್ನು ವಿನಷ್ಟಗೊಳಿಸಿದ್ರೂ ಕೂಡ ಅತೃಪ್ತಿಯನ್ನು ಹಾಗೆಯೇ ಇರಿಸ್ತಿದೆ. ತೃಪ್ತ ಆಗಲಿಲ್ಲ ಅಂತೇಳಿ ಮತ್ತಲ್ಲೇ ಜೀವ ಅನಂತ ಕಾಲದವರೆಗೆ ಅದೇ ಸುಖ, ಅದೇ ಸುಖ, ಅದೇ ಸುಖ. ಪ್ರತಿ ಸಮಯದ ಪರ್ಯಾಯ ಪರಮತೃಪ್ತ.
ಆದ್ರೂ ಮುಂದಿನ ಸಮಯದ ಪರ್ಯಾಯ ಮತ್ತೆ ಅತೃಪ್ತಾಗಿ ಮತ್ತೆ ಅಲ್ಲೇ. ಅರೆ, ಪ್ರತಿಯೊಂದು ಪರ್ಯಾಯವನ್ನು ತೃಪ್ತಪಡಿಸಿದ್ರೂ ಕೂಡ ಅತೃಪ್ತಿಯ ಭಾವದ ಜೊತೆಗಿನ ಪರ್ಯಾಯ ಅದರದೇ ಆಶ್ರಯ ಮಾಡುವಂಥ ಸುಖದ ನಿಧಾನ ಇದ್ದಾನೆ. ಹೊರಗಿನ ಸುಖ ಎಂಥದ್ದಿದೆ, ಅದಕ್ಕೆ ಹೇಳಿದರೆ ಅನಂತ ಕಾಲದಲ್ಲಿ ಎಲ್ಲಿಯೂ ಸಿಗಲಿಲ್ಲ ಅಂಥ ಸುಖ. ನೋಡಿದ ನಂತರ, ಭೋಗಿಸಿದ ನಂತರ, ಮತ್ತು ನೋಡಿದ ನಂತರ, ಮತ್ತು ಭೋಗಿಸಿದ ನಂತರ, ಮತ್ತು 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 ಅಂಥೇಳಿ 4, 10, 100 ಬಾರಿ ಆದ ನಂತರ ಜೀವನಿಗೆ ಅದು ಹಳೇದಾಗ್ತಿದೆ. ಇನ್ನು ಅನಿವಾರ್ಯವಾಗಿ ಅದನ್ನೇ ಭೋಗಿಸ್ತಾನೋ ಆ ಮಾತು ಬೇರೆ ರೀ. ಉಪಾಯನೇ ಇಲ್ಲರಲ್ಲ. ಆದರೆ ಇಲ್ಲಿ ಅಂಥದ್ದು ಇದೆ. ಎಂಥದ್ದು ಇದೆ ಅಂತಂದ್ರೆ, ಅರೆ, ಅದು ಪೂರ್ಣನೂ ಆಗುವುದಿಲ್ಲ, ಅದರ ಅಭಿಲಾಷೆನೂ ಪೂರ್ಣ ಆಗುವುದಿಲ್ಲ. ಆದರೆ ಅದು ಪೂರ್ಣ 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 ಆ ಪ್ರತಿಯೊಂದು ಪರ್ಯಾಯದ ಅಭಿಲಾಷೆಯನ್ನು ಪೂರ್ಣಪಡಿಸುವಂಥದ್ದು ಇದೆ. ಮಹಿಮಾ ಬರಬೇಕು. ಶಬ್ದದೊಳಗೆ ಯಾವ ಭಾವ ಇದೆ ಆ ಭಾವದ ಗ್ರಹಣ ಮಾಡುವಂಥ ಜ್ಞಾನದ ತೀಕ್ಷ್ಣತೆ, ಸೂಕ್ಷ್ಮತೆ, ಯೋಗ್ಯತೆ ಬೇಕ್ರಿ. ಯಾವ ನೀರಸವಾದಂಥ ಅನಂತ ಬಾರಿ ಭೋಗಿಸಿ ಬಿಟ್ಟಂಥ ಉಚ್ಛಿಷ್ಟದೊಳಗ ಈ ಜೀವ ಯಾವ ಕಾರಣದಿಂದ ಆಸಕ್ತ ಆಗ್ತಾ ಇದ್ದಾನೆ, ಯಾವ ಕಾರಣದಿಂದ ಅಂಥೇಳಿ ಕಾರಣದ ಪತ್ತೆ ಹಚ್ಚಲಿಕ್ಕೆ ಹೋದ್ರೆ ವಸ್ತುವಿನೊಳಗಂಥದ್ದು ಯಾವುವು ಕಾರಣ ಕಂಡು ಬರುವುದಿಲ್ಲ. ಆದ್ರೆ ಅಜ್ಞಾನವೇ ಕಾರಣ ಇದೆ. ಒಂದು ಅಜ್ಞಾನದ ಕಾರಣದಿಂದನ ಉಚ್ಛಿಷ್ಟದೊಳಗ ಇಷ್ಟ ಆಸಕ್ತಿಯನ್ನು ಹೊಂದುತ್ತಾ ಇದ್ದಾನೆ. ಇಲ್ಲಿ ಆಚಾರ್ಯ ಭಗವಂತರ ಅದ್ಭುತ ಶಬ್ದದ ಮೂಲಕ ಏನು ಹೇಳಿದ್ದಾರೆ? ಅದ್ಭುತ ನಿಧಿ ಅನಂತ ಕಾಲದವರೆಗೆ 4 ಗತಿಗಳಲ್ಲಿ ಸುತ್ತುತ್ತ ಯಾವ ಸುಖವನ್ನು ಎಲ್ಲಿಯೂ ಪಡೆಯಲಿಲ್ಲ. ಪ್ರತಿಯೊಂದು ಶಬ್ದದೊಳಗ ಆ ಅತೀಂದ್ರಿಯ ಆನಂದ ಅಥವಾ ಸುಖದ ನಿಧಿಯ ಮಹಿಮೆಯನ್ನೇ ಬಿತ್ತರಿಸುವಂಥ ವಿಶೇಷತೆ ಇದೆ ಪ್ರತಿಯೊಂದು ಶಬ್ದದೊಳಗೆ. ಅರೆ, ಶಬ್ದ ಬ್ರಹ್ಮ ಇದೆ. ಆದರೆ ಯಾವ ಚೈತನ್ಯದಿಂದ ಶೂನ್ಯ ವ್ಯಕ್ತಿ ಇದ್ದಾನೋ ಅವನಿಗೆ ಆ ಶಬ್ದ ಬ್ರಹ್ಮದಿಂದ ಯಾವೂ ಲಾಭ ಆಗುವುದಿಲ್ಲ. ಅನಂತ ಕಾಲದಲ್ಲಿ 4 ಗತಿಗಳಲ್ಲಿ ಎಲ್ಲಿಯೂ ಸಿಗಲೇ ಇಲ್ಲ ಅಂಥ ಸುಖದ ನಿಧಿ ಯಾವುದ? ಆ ಚೈತನ್ಯ ಸಾಧನ. ನಾನು ಸ್ವಯಂ ಏನಿದ್ದೇನೆ? ಚೈತನ್ಯ ಪದಾರ್ಥ ಇದ್ದೇನೆ. ಆ ಚೈತನ್ಯ ಪದಾರ್ಥನಾದಂಥ, ಚೈತನ್ಯ ವಸ್ತುವಾದಂಥ ನನ್ನಲ್ಲಿ ಏನಿದೆ? ಅದೇ ಇಲ್ಲಿ ನ್ಯಾಯ ಇದೆ ರೀ, ವಿಜ್ಞಾನ ಇದೆ ರೀ. ಯಾವ ಜೀವ ಯಾವ ಚೈತನ್ಯ ಸ್ವರೂಪದ ಮಹಾಪದಾರ್ಥ ಜ್ಞಾತ ತತ್ವ ಸಂವೇದನಶೀಲ ಆತ್ಮ ತನ್ನ ಸುಖವನ್ನ ನಿರಾಕರಿಸ್ತಾ ಇದ್ದಾನೋ, ತನ್ನ ಸುಖದಿಂದ ತನ್ನ ನಿಧಿಯಿಂದ ವಿಮುಖ ಇದ್ದಾನೋ, ಅವನಿಗೆ ಲೋಕದಲ್ಲಿ ಎಲ್ಲಿ ಸುಖ ಸಿಗುತ್ತದೆ? ಹೇಗೆ ಸಿಗೋದ? ಎಲ್ಲಿ ಸಿಗೋದ ಮತ್ತು ಹೇಗೆ ಸಿಗೋದ? ನ್ಯಾಯ ಇದೆ ಅಲ್ಲ, ವಿಜ್ಞಾನ ಇದೆ.
ಅರೆ ಕೇವಲ ಸುಖ ಸುಖ ಸುಖದ ಪಿಂಡನಾದಂಥ, ಸುಖದ ನಿಧಿಯಾದಂಥ ತನ್ನ ಸ್ವರೂಪವನ್ನ ತಾನು ನಿರಾಕರಿಸಿ ಅಲ್ಲಗಳೆದು ಜ್ಞಾನಿ ಗುರುಗಳ ಪ್ರೀತಿಯಿಂದ ತೋರಿಸಿಕೊಟ್ರನು ಕೂಡ, ಮಮತೆಯಿಂದ ತಲೆನೇವರಿಸಿ ಮುಖ ಸವರಿ ಹೀಗೆ ತೋರಿಸಿದರನು ಕೂಡ, ಯಾವ ಅದನ್ನು ಅಲ್ಲಗಳೆಯುತ್ತಾ ಇದ್ದಾನೆ ಅವನಿಗೆ ಜಗತ್ತಿನ ಯಾವ ಪದಾರ್ಥದಿಂದ ಸುಖ ಅಂಶ ಮಾತ್ರರೇ ಸಿಗೋ ಸಾಧ್ಯ ಇದೆ ಹೇಳ್ರಿ? ನ್ಯಾಯ ಇದೆ ಅಲ್ಲ? ಲೋಕದೊಳಗೂ ಕೂಡ ಲೋಕೋಕ್ತಿ ಇದೆ. ಉಣ್ಣುವ ತಟ್ಟೆಯನ್ನು ಒದ್ದು ಹೋದ ನಂತರ ಅರೆ ಅದೇ ಮಾತಿದೆ ರೀ, ಇದು ಬೇರೆ ಯಾರಿಗೂ ಪ್ರಾಪ್ತ ಆಗದೇ ಇರುವಂಥ, ತನಗ ಮಾತ್ರ ಸೀಮಿತ, ತನಗ ಮಾತ್ರ ಅದರ ಮೇಲೆ ಅಧಿಕಾರ. ಅದನ್ನ ಬೇಡ ಅಂಥೇಳಿ, ಅರೆ ಬೇಡ ಅಂಥೇಳಿ ಶಬ್ದದಿಂದ ವಿಕಲ್ಪದಿಂದ ಅಲ್ಲ, ಅದರ ಪ್ರತ್ಯಕ್ಷವನ ಅಭಿಪ್ರಾಯ ಹಾಗೆ, ಜ್ಞಾನ ಹಾಗೆ, ಪ್ರವೃತ್ತಿ ಹಾಗೆ. ಹೀಗಿದ್ದ ಮೇಲೆ ಲೋಕದೊಳಗೆ ಯಾವ ಮೂಲೆಗೆ ಹೋದ್ರನು, ಯಾವ ಶಿಖರಕ್ಕೆ ಹೋದ್ರನು ಅವನಿಗೆ ಸುಖ ಸಿಕ್ಕೋದ ಸಾಧ್ಯ ಇಲ್ಲ. ಇನ್ನೊಂದು ವ್ಯವಸ್ಥೆ ನೈಸರ್ಗಿಕ ಹೀಗಿದೆ. ಯಾಕೆ ಎಲ್ಲೂ ಸುಖ ಅವನಿಗೆ ಸಿಕ್ಕೋ ಸಾಧ್ಯ ಇಲ್ಲ ಅಂತಂದ್ರ ಅವಂಥ ಅಜ್ಞಾನ ಮತ್ತು ಅಪಾತ್ರದ. ಏನು ಅಜ್ಞಾನ? ತನ್ನ ಸುಖವನ್ನೇ ತಾನು ತಿಳಿಯುವುದಿಲ್ಲ. ತನ್ನ ಸುಖವನ್ನು ತಿಳಿಯುವಂಥ ಯೋಗ್ಯತೆಯೇ ಅವನಲ್ಲೇ ಇಲ್ಲ. ತನ್ನ ಸುಖವನ್ನು ತಾನು ಉಣ್ಣುವಂಥ ಯೋಗ್ಯತೆಯೇ, ಪಾತ್ರತೆಯೇ ಅವನಲ್ಲೇ ಇಲ್ಲಂದ ಮೇಲೆ ಅವನನ್ನು ಸುಖಿ ಮಾಡುವ ಸಾಮರ್ಥ್ಯ ಲೋಕದೊಳಗೆ ಯಾರಂತ ಇರೋದ್ರಿ? ಯಾವ ಮಾತೆ ಅತ್ಯಂತ ಪ್ರೀತಿಯಿಂದ, ಅರೆ ಅಲ್ಲಿ ಹೇಳೋದು ಕಲಂಕ ಇದೆ ರೀ, ಹೌದು ಅಥವಾ ಇಲ್ರಿ? ಪ್ರೀತಿಯಿಂದ ಮಗನನ್ನ ಸಾಕಿಸ್ತಾಳೆ, ಸಲಹುತ್ತಾಳೆ, ತಿನ್ನಿಸ್ತಾಳೆ, ಉನ್ನಿಸ್ತಾಳೆ ಅಂಥೇಳಿ ಪ್ರೀತಿಯಿಂದ ಅಂಥೇಳಿ ವಿಶೇಷಣ ಕೊಡೋದ ಕಲಂಕ ಇದೆ ರೀ. ತಾಯಿಯಾದವಳ ಅವಳದ ಪ್ರೀತಿಯೆಲ್ಲ ಅವನ ಸಲುವಾಗೇನ ಇರ್ತಿದೆಯಲ್ಲ, ತನ್ನ ಮಗನ ಸಲುವಾಗೇನ ಇರ್ತಿದೆಯಲ್ಲ. ಆದ್ರೆ ಅದನ್ನೇ ಅರಿಯದಂಥ ಸುಪುತ್ರ ಅಥವಾ ಕುಪುತ್ರ ಏನಿದ್ದಾನಲ್ಲ, ಅವನಿಗೆ ಲೋಕದೊಳಗ ಯಾರ ತಿನ್ನಿಸಿದರ ಅದ ಅವನಿಗೆ ಪ್ರೀತಿಯಿಂದ ತಿನ್ನುವ ಸಾಧ್ಯತೆ ಇದೆ. ನ್ಯಾಯ ಸಮ್ಮತವಾಗಿ ವಿಚಾರ ಮಾಡೋದ, ನಿಜ ನಿಧಿ ನಿರಾಕುಲ ಶಾಂತಿ ನಿರಾಯಾಸವಾಗಿ ದೊರಕುವಂಥದ್ದು. ಏನು ಆಯಾಸ ಪಡಬೇಕಾಗಿದೆ? ಆ ಸುಖದೊಳಗ ಆಕುಲತೆ ಏನಿದೆ, ಆ ಸುಖದೊಳಗ ಪಾಲುಗಾರರು ಯಾರಿದ್ದಾರೆ, ಆ ಸುಖವನ್ನು ಕೊಳ್ಳೆ ಹೊಡೆಯುವಂಥ ಕಳ್ಳರ ದರೋಡೆಕೋರರು ಯಾರಿದ್ದಾರೆ, ಆ ಸುಖವನ್ನು ವಂಚಿಸಿ ಕಸ್ಕೊಳ್ಳುವಂಥವ್ರು ಯಾರಿದ್ದಾರೆ? ಅದಕ್ಕೆ ಸ್ವಾಧೀನ ನಿರಾಕುಲ ನಿಜ ನಿಧಿ ನಿರಾಯಾಸವಾಗಿ ಸಿಗ್ತಾ ಇದ್ರನು ಕೂಡ ತನ್ನದೇ ಅದರ ಸಂಪೂರ್ಣ ಅದರ ಮೇಲೆ ಅಧಿಕಾರ ಇದ್ರನು ಕೂಡ ಈ ಜೀವ ಅನಂತ ಕಾಲದಿಂದ ಹೊರಹೊರಗೆ 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 ಏನೇನೋ ಕಲ್ಪನೆಯ ಲೋಕದೊಳಗೆ ವಿಹಾರ ಮಾಡಬೇಕಂತಾನೆ ಅದು ಬರೀ ಸುಖರೂಪದ ಜಲದಿಂದ ರಹಿತವಾದಂಥ ಮರಳುಗಾಡನ ಇದೆ. ಅಲ್ಲಿ ಸುಖರೂಪದ ಜಲ ಸಿಕ್ಕೋದು ಎಂದು ಸಾಧ್ಯ ಇಲ್ಲ. ಬಹಳ ಅದ್ಭುತ ಶಬ್ದ ಅದು, ಯಾಕೆ ತಿಳ್ಕೊಳ್ರಿ. ಅನಂತ ಕಾಲದವರೆಗೆ ನಾಲ್ಕೂ ಗತಿಗಳಲ್ಲಿ, ಅರೆ ನಾಲ್ಕೂ ಗತಿಗಳಲ್ಲಿ ಕಾಲ ಎಷ್ಟು ಅನಂತ, ಗತಿಗಳೆಷ್ಟು ನಾಲ್ಕು,
ಒಂದ ಇದ್ರೆ ಒಂದು ಮಾತು ಬೇರೆ ರೀ. ನಾಲ್ಕು, ಆ ನಾಲ್ಕದೊಳಗೆ ಭೇದ ಎಷ್ಟು? ಕುಲ ಮತ್ತು ಜನ್ಮಯೋನಿಗಳ ಭೇದ ಎಷ್ಟು ರೀ? ಅಲ್ಲೆಲ್ಲ ಸುತ್ತಿದರನೂ ಕೂಡ ಯಾವ ಸುಖವನ್ನ ಎಲ್ಲಿಯೂ ಪಡೆಯಲಿಲ್ಲವೋ, ಎಲ್ಲಿಯೂ ಎಂದೂ ಅಂಶ ಮಾತ್ರ ಕೂಡ ಪಡೆಯಲಿಲ್ಲವೋ ಅಂಥ ಸುಖದ ನಿಧಿ ನಿಧಾನವಿದೆ. ಮತ್ತೆ ಹೇಗಿದೆ? ಯಸ್ಯ ಇಮಾಃ ಸಂವೇದನ ವ್ಯಕ್ತಯಃ ಸ್ವಯಂ ಉಚ್ಛಲಂತಿ. ಯಸ್ಯ ಯಾವ ದ್ರವ್ಯದ್ದು ಇಮಾಃ ಪ್ರತ್ಯಕ್ಷ ರೂಪದಿಂದ ವಿದ್ಯಮಾನವಿರುವಂಥ ಸಂವೇದನ ಜ್ಞಾನವಿದೆ, ಅದರ ವ್ಯಕ್ತಯ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃಪರ್ಯಯ ಜ್ಞಾನ, ಕೇವಲ ಜ್ಞಾನ ಇತ್ಯಾದಿ ಅನೇಕ ಪರ್ಯಾಯ ರೂಪ ಅಂಶ ಭೇದಗಳು ಸ್ವಯಂ ಅರ್ಥಾತ್ ಸಹಜವಾಗಿ ಹೀಗೇ ಇರುವಂಥ ದ್ರವ್ಯದ ಕಾರಣದಿಂದ ಉಚ್ಛಲಂತಿ ಅವಶ್ಯವಾಗಿಯೇ ಪ್ರಕಟವಾಗುತ್ತವೆ. ಯಾವ ದ್ರವ್ಯದ್ದು ಪ್ರತ್ಯಕ್ಷ ರೂಪದಿಂದ ವಿದ್ಯಮಾನವಿರುವಂಥ ಜ್ಞಾನವಿದೆ, ಪ್ರತ್ಯಕ್ಷ ರೂಪದಿಂದ ವಿದ್ಯಮಾನವಿರುವಂಥ ಜ್ಞಾನವು ಯಾವ ದ್ರವ್ಯದ್ದಿದೆ, ಅದರ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃಪರ್ಯಯ ಜ್ಞಾನ, ಕೇವಲ ಜ್ಞಾನ ಇತ್ಯಾದಿ ಅನೇಕ ಪರ್ಯಾಯ ರೂಪ ಅಂಶ ಭೇದಗಳು ಸ್ವಯಂ ಸಹಜವಾಗಿ ಹೀಗೇ ಇರುವಂಥ ದ್ರವ್ಯದ ಕಾರಣದಿಂದ ಅವಶ್ಯವಾಗಿಯೇ ಪ್ರಕಟವಾಗುತ್ತವೆ. ಅವಶ್ಯವಾಗಿಯೇ ಪ್ರಕಟವಾಗುತ್ತವೆ. ಯಾವ ದ್ರವ್ಯದೊಳಗ ಇಂಥದ್ದೊಂದು ಅದ್ಭುತ ಜ್ಞಾನ ಇದೆ. ಎಂಥದ್ದ? ಮತಿ, ಶ್ರುತ, ಅವಧಿ, ಮನಃಪರ್ಯಯ ಅಷ್ಟೇ ಅಲ್ಲ, ಕೇವಲ ಅನ್ನುವಂಥ ಅಂಶ ಭೇದಗಳು. ಕೇವಲ ಜ್ಞಾನ ಏನಿದೆ ರೀ? ಅಂಶ ಭೇದ. ಅಂಥ ಕೇವಲ ಜ್ಞಾನ, ಇಂಥ ಮತಿ ಜ್ಞಾನ, ಇಂಥ ಶ್ರುತಜ್ಞಾನ, ಅತೀಂದ್ರಿಯ ಆನಂದದ ಸುಖ ನಿಧಿಯನ್ನ ಪ್ರತ್ಯಕ್ಷ ಸಂವೇದನ ರೂಪ, ಸಂವೇದನ ಶಬ್ದ ಇದೆ ಅಲ್ಲ, ಸಂವೇದನ ರೂಪದಿಂದ ತಿಳಿಯುವಂಥ ಯಾವ ಮತಿ ಅಥವಾ ಶ್ರುತ ಇದೆಯಲ್ಲ, ಅದು ಬರೀ ಅಂಶದ ಭೇದ ಇದೆ. ಹಾಗಾದರೆ ಸಮಗ್ರ ಜ್ಞಾನ ಎಂಥದ್ದಿದೆ? ಅದು ಬರೀ ಅಂಶದ ಭೇದ, ಒಂದು ಭೇದ ರೂಪದ ಅಂಶ ಇದೆ ರೀ. ಕೇವಲ ಜ್ಞಾನ ಕೂಡ ಮೂರು ಲೋಕ ಮೂರು ಕಾಲವನ್ನ ತಿಳಿತಿದೆ, ಯುಗಪತ್ ತಿಳಿತಿದೆ ಅಂಥೇಳಿ ಯಾವ ಜ್ಞಾನದ ಮಾತನ್ನ ಆಗಮದಲ್ಲಿ ಹೇಳಿದರು, ಯಾವ ಕೇವಲ ಜ್ಞಾನದ ಸ್ವರೂಪವನ್ನ ಆಗಮಗಳಲ್ಲಿ ಹೇಳಿದರು, ಆ ಕೇವಲ ಜ್ಞಾನ ಅಂಶ ಭೇದ ಇದೆ. ಅಂಥ ಜ್ಞಾನ ನಿನ್ನದಿದೆ. ಯಾವ ದ್ರವ್ಯದ ಜ್ಞಾನ ಸ್ವಭಾವ ಇಂಥದ್ದಿದೆ. ಎಂಥದ್ದ? ಮತಿ, ಶ್ರುತ, ಅವಧಿ, ಮನಃಪರ್ಯಯ ಅಥವಾ ಕೇವಲ ಜ್ಞಾನ ರೂಪದಿಂದ. ಮತ್ತೊಂದು ವಿಶೇಷ ಏನು ಹೇಳಿದ್ರು? ಸಹಜ. ಸಹಜ ಕೇವಲ ಜ್ಞಾನ ಹೇಗಾಗ್ತಿದೆ ರೀ? ತಪಸ್ಸಿನಿಂದಲ್ಲ. ಶ್ರುತಜ್ಞಾನ ಹೇಗಾಗ್ತಿದೆ? ಆಗಮದ ಅಭ್ಯಾಸದಿಂದಲ್ಲ. ಅವಧಿಜ್ಞಾನ ಹೇಗಾಗ್ತಿದೆ? ಅರೇ ವ್ಯವಹಾರದಿಂದ ಕಥನ ಸಾಕಷ್ಟು ಬರ್ತಿದೆ ರೀ. ಭವಪ್ರತ್ಯಯ, ಗುಣಪ್ರತ್ಯಯ, ಅವಧಿಜ್ಞಾನದ ಮಾತು ಇದೆ.
ಕೇವಲ ಜ್ಞಾನ ದ್ರವ್ಯದ ಅಂಶ ಅಂತ ಹೇಳ್ತಾರಲ್ಲ, ಹಾ, ದ್ರವ್ಯದ್ದನ್ರಿ ಜ್ಞಾನದ್ದನ್ರಿ. ಜ್ಞಾನ ಅಂತ ಹೆಂಗ ನೋಡ್ರಿ? ಆ? ಜ್ಞಾನದಂತ ಜ್ಞಾನದೊಳಗೆ ಮತ್ತ ಸಣ್ಣದ ಹಾ, ಜ್ಞಾನದೊಳಗೆ ಸಣ್ಣದಿದೆ ರೀ, ಜ್ಞಾನದೊಳಗೆ ಸಣ್ಣದಿದೆ. ಅರೆ ಜ್ಞಾನ ಎಂಥದ್ದಿದೆ, ಬರೇ ಸಾಮಾನ್ಯ ಜ್ಞಾನ ಏನಿದೆ ಇವೆಲ್ಲ ವಿಶೇಷದವ್ರಿ, ಅರ್ಥಾತ್ ಪರ್ಯಾಯದವ್ರಿ. ಆ ಪರ್ಯಾಯ ರೂಪದಿಂದ ಅನಂತ 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 ಕಾಲದವರೆಗೆ ಪರಿಣಮಿಸುವಂಥ, ಪರಿಣಮಿಸಿದರನು ಕೂಡ ಅನಂತ ಅನಂತ ಕಾಲದವರೆಗೆ ಪರಿಣಮಿಸಿದರನು ಕೂಡ ಅದರೊಳಗೆ ಸ್ವಲ್ಪನೂ ನ್ಯೂನತೆ ಬರುವುದಿಲ್ಲ. ಆ ಜ್ಞಾನ ಎಂಥದ್ದಿದೆ, ಆ ಜ್ಞಾನ ಎಂಥದ್ದಿದೆ. ಅರೆ ಸಂವೇದನ ರೂಪ ಇದೆ, ಶೂನ್ಯ ಇಲ್ಲ, ಬರೇ ತಿಳಿಯುವಂಥ ಶುಷ್ಕ ಇಲ್ಲ, ಸಂವೇದನ. ಯಾವ ದ್ರವ್ಯದ್ದು, ಒಂದು ಜೀವ ದ್ರವ್ಯದೊಳಗಿರುವಂಥ ಜ್ಞಾನದ್ದನ ಇಂಥ ಸ್ವಭಾವ ಇದೆ ರೀ. ಒಂದಂತಂದ್ರ ಸಂವೇದನ ರೂಪ, ಎರಡನೇದಂತಂದ್ರ ಸಹಜವಾಗೇನ. ಅರೆ ಕರ್ಮದ ಕಾರಣದಿಂದಲ್ಲ, ಸಂಯೋಗದ ಕಾರಣದಿಂದಲ್ಲ, ಆಗಮಾಭ್ಯಾಸದಿಂದಲ್ಲ, ತಪಸ್ಸಿನಿಂದಲ್ಲ, ಪುಣ್ಯದಿಂದಲ್ಲ. ಪುಣ್ಯದಿಂದ ಅವಧಿ ಜ್ಞಾನ, ತಪಸ್ಸಿನಿಂದ ಕೇವಲ ಜ್ಞಾನ, ಆಗಮದ ಅಭ್ಯಾಸದಿಂದ, ಜ್ಞಾನಾವರಣೀಯದ ಉಪಶಮಾದಿಗಳ ಕ್ಷಯೋಪಶಮಾದಿಗಳಿಂದ ಮತಿಶ್ರುತ ಜ್ಞಾನ. ಇದೆಲ್ಲ ಕಥನ ಏನಿದೆ ಮತ್ತು ಇಲ್ಲಿರುವಂಥ ಕಥನ ಏನಿದೆ ರೀ, ಸ್ವಯಂ ಅಂತ ಹೇಳಿದ್ದಾರೆ. ಸಹಜವಾಗೇನ ಮತಿಶ್ರುತ ಜ್ಞಾನದ ಕಾರಣ ಏನ? ಜ್ಞಾನದೊಳಗ ಮತಿಶ್ರುತ ರೂಪದ ಅಂಶ ಪರ್ಯಾಯ ಪ್ರಕಟ ಆಗಬೇಕಾದ್ರ ಕಾರಣ ಏನ? ಕಾರಣ ಯಾವುದೂ ಇಲ್ಲ, ಸಹಜ. ಸಹಜ ಯಾವ ಜ್ಞಾನದೊಳಗ ಆ ಸಮಯದ ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯವೇ ಆ ಸಮಯದೊಳಗ ಆ ರೂಪದಿಂದ ಪ್ರಗತಿ ಇದೆ. ಧನ್ಯ ಇದೆ ರೀ ಇಂಥ ಸ್ವಭಾವವನ್ನ ಸ್ಪಷ್ಟ ರೂಪದಿಂದ ತೋರಿಸಿ ಕೊಟ್ರನು ಕೂಡ ನಮಗೆ ಮತ್ತ ಅದೇ ರುಚಿ ಇದೆ. ಯಾವುದ? ಜಡ ಶರೀರದ ಅತ್ಯಂತ ದುಃಖದ ಆಗರವಿರುವಂಥ ಧನಾದಿಗಳದ್ದ ಪರಮ ಸ್ವಾರ್ಥ ನಿರಂತರ ದುಃಖದಲ್ಲಿ ಅರೆ ರೇ ಈ ದುಃಖ ಈ ಜೀವಕ್ಕೆ ಲಕ್ಷ್ಯದೊಳಗನ ಬರ್ತಾ ಇಲ್ರಿ. ಅಂಥ ಪರಿವಾರದ ಎಷ್ಟು ಚಿಂತೆ ಇದೆ ಅಥವಾ ರುಚಿ ಇದೆ, ಎಷ್ಟು ಅದರದ ಅಪನತ್ವ ಇದೆ, ಆ ಪ್ರಕಾರದ ಚಿಂತೆ, ರುಚಿ, ಅಪನತ್ವ ಈ ಜ್ಞಾನಿ ಗುರುಗಳು ಹೇಳುವಂಥ ನಿಜ ಸ್ವಭಾವದ ಕುರಿತು ಉತ್ಪನ್ನ ಈ ಸಮಯದಲ್ಲಿ ಆಗಿದೆ ಅನ್ನೋ ತಮ್ಮಲ್ಲೇ ತಾವು ನೋಡ್ಕೊಳ್ಳಿ. ಈ ಸಮಯದಲ್ಲಿ ಅರೆ ಶಾಸ್ತ್ರ ಬಹಳದವು, ಶಾಸ್ತ್ರ ಹೇಳುವಂಥ ಜ್ಞಾನಿಗಳು ಬಹಳದರು, ಶಾಸ್ತ್ರ ಕೇಳುವ ರುಚಿ ನಮ್ಮಲ್ಲೇ ಬಹಳಷ್ಟು ಜಾಗೃತ ಇದೆ. ಅದರ ಸಲುವಾಗಿ ಭಾಷ್ಯದ ಅನುಕೂಲತೆ ಕೂಡ ಬಹಳಷ್ಟು ಇದೆ. ಅದರ ಒಳಗಡೆ ಶಾಸ್ತ್ರದ ಸಾರನಾದಂಥ ಅನಂತ ಅನಂತ ತೀರ್ಥಂಕರರ ದಿವ್ಯಧ್ವನಿಯ ಮೂಲಭೂತ ಏಕೈಕ ವಿಷಯನಾದಂಥ ಶುದ್ಧಾತ್ಮನ ಸ್ವರೂಪದ ಮಹಿಮೆ ಎಷ್ಟು ಬಂದಿದೆ. ಶಾಸ್ತ್ರ ಬಹಳದವು, ವಿಪುಲ ಶಾಸ್ತ್ರದವ್ರಿ. ಜೀವನ ಪರ್ಯಂತ ಓದಿದರನು ಕೂಡ ಜೀವನ ಸಾಲುವುದಿಲ್ಲ, ಅಷ್ಟು ಶಾಸ್ತ್ರ ಶ್ರುತ ರಾಶಿ ಇದೆ. ಹೇಳುವವರು ಸಿಕ್ಕುವುದಿಲ್ಲ ಅನ್ನೋ ಮಾತನೇ ಇಲ್ರಿ, ಸಿಕ್ಕುವುದಿಲ್ಲ ಅನ್ನೋ ಮಾತನೇ ಇಲ್ಲ. ಆದ್ರೆ ಕೇಳುವ ಸಲುವಾಗಿ ಬೇಸರ ಬರುವಷ್ಟು ಮಾತಿದೆ, ವಿಪುಲತೆ ಇದೆ, ರುಚಿನೂ ಇದೆ, ಅನುಕೂಲತೆನೂ ಇದೆ. ವಿಚಾರ ಮಾಡೋದ್ರಿ ರುಚಿ ಶಾಸ್ತ್ರ ಕೇಳೋದು ಇದೆ ವಿನಃ
ಶಾಸ್ತ್ರ ಕೇಳುವ ಅನುಕೂಲತೆಯನ್ನ ಒದಗಿಸುವಂಥ ಪುಣ್ಯ ಇದೆ ವಿನಃ ಆ ಶಾಸ್ತ್ರ ರಾಶಿಯ ಶಾಸ್ತ್ರ ಸಾಗರದ ಸಾರನಾದಂಥ ನಿಜಾತ್ಮನ ಮಹಿಮೆಯನ್ನು ತಂದುಕೊಳ್ಳುವ, ತಿಳಿದುಕೊಳ್ಳುವ, ಹಿಡಿದುಕೊಳ್ಳುವ ಪುರುಷಾರ್ಥವಾದ ಅಂಶ ಕೂಡ. ಎಷ್ಟು ಮಹಿಮೆ ಹೇಳ್ತಾ ಇದ್ದಾರೆ ಇಲ್ಲಿ. ಯಾರಿಗೆ ಬಂತೋ ಅವರಿಗೆ ಬಂತರೆ ಮಹಿಮೆ. ಬೋರ್ಗಲ್ಲ ಮೇಲೆ ನೀರು ಸುರಿದ ಹಾಗೆ ಏನು ಮೂರ್ಖನಿಗೆ ಬುದ್ಧಿಯನ್ನು ನೂರ್ಕಾಲು ಹೇಳಿದರೂ ಬೋರ್ಗಲ್ಲ ಮೇಲೆ ನೀರು ಸುರಿದಂತೆ ಸರ್ವಜ್ಞ ಅಂತೇಳಿ ಹೇಳಿದರೆ ಕನ್ನಡದ ಓರ್ವ ಕವಿ ಆ ಬೋರ್ಗಲ್ಲೇನ ನೆನೆಯೋದು ಸಾಧ್ಯ ಇಲ್ಲ. ಅದೇನ ಯಾವುದೇ ಪ್ರಕಾರದಿಂದ ನುಣ್ಣಗೆ ಅಥವಾ ಮೆತ್ತಗಾಗೋದು ಸಾಧ್ಯ ಇಲ್ಲ. ಮೃದುತ್ವ ಅದರೊಳಗೆ ಬರೋ ಸಾಧ್ಯ. ಯಾರಿಗೆ ಬಂತೋ ಮಹಿಮಾ ಅವರ ಧನ್ಯಾಗಿ ಹೋದರು. ಅವರ ದುಃಖದ ಸಾಗರದಿಂದ ಮೇಲೆದ್ದು ಬರುವಂಥ ಪುರುಷಾರ್ಥ ಪ್ರಯತ್ನ ಕಾರ್ಯದೊಳಗ ಒಂದಾಗಿ ಹೋದರು. ಯಾರಿಗೆ ಯಾವುದರಲ್ಲೇ ಅಂಶ ಮಾತ್ರ ಕೂಡ ಏನೂ ಇಲ್ಲವೋ ಹೇಳಿದ್ರಲ್ಲ ಇಲ್ಲಿ, ಅನಂತ ಕಾಲದವರೆಗೆ ನೋಡಿದ್ದೀರಿ. ಒಮ್ಮೆ ಎರಡು ಬಾರಿ ನೋಡಿದ್ದಿಲ್ಲ. 4 ಗತಿಗಳಲ್ಲಿ ಮತ್ತೆ ಹೋಗಿ ನೋಡಿದ್ದೀರಿ. ಇನ್ನು ಇಲ್ಲಿಂದ ಹೋಗೋದು ಯಾವಾಗ? ಇಲ್ಲಿಂದ ಯಾವಾಗ ಹೋಗೋದಿದೆ ಗೊತ್ತಿಲ್ಲ. ಯಾವಾಗ ಬೇಕಾದರೂ ಆಯು ಮುಗಿದು ಹೋಗಿ ಆಯುವಿನ ಅಧೀನತೆಯಿಂದ ನಿಂತುಕೊಂಡಿರುವಂಥ ನಮ್ಮ ಜೀವನ ಪೂರ್ಣ ಯಾವಾಗ ಬೇಕಾದರೂ ಆಗುತ್ತೆ. ಎಲ್ಲಿಯೂ ಅನಂತ ಕಾಲದವರೆಗೆ 4 ಗತಿಗಳಲ್ಲಿ ಸುತ್ತುತ್ತಾ ಯಾವ ಸುಖವನ್ನು ಎಲ್ಲಿಯೂ ಪಡೆಯಲಿಲ್ಲ. ಅಂಥ ಸುಖದ ನಿಧಾನವಿದೆ. ಇಷ್ಟು ಹೇಳಿದ ನಂತರ ಮುಂದಿನ ಶಬ್ದ ಇದೆ. ಯಾವ ದ್ರವ್ಯದ್ದು ಪ್ರತ್ಯಕ್ಷ ರೂಪದಿಂದ ವಿದ್ಯಮಾನವಿರುವಂಥ, ಯಾವ ದ್ರವ್ಯದ್ದು ಪ್ರತ್ಯಕ್ಷ ರೂಪದಿಂದ ವಿದ್ಯಮಾನವಿರುವಂಥ ಜ್ಞಾನವಿದೆ. ಎಂಥ ಜ್ಞಾನ? ಸಂವೇದನ ರೂಪ. ಸಂವೇದನಕ್ಕೆ ಜ್ಞಾನ ಅಂದಿದ್ದಾರೆ ಇಲ್ಲಿ. ಅರೆ ಮತಿ ರೂಪದ ಸಂವೇದನ, ಶ್ರುತ ರೂಪದ ಸಂವೇದನ, ಅವಧಿ ಮನಃಪದ್ಯ ಕೇವಲ ರೂಪದ ಸಂವೇದನ ರೂಪದ ಯಾವ ಜ್ಞಾನ ಏನಿದೆ ಅದ ವಿದ್ಯಮಾನ ಇದೆ. ಯಾವ ದ್ರವ್ಯದ್ದು ಅಂದ್ರ ವಿಶ್ವದ ಸಮಸ್ತ ದ್ರವ್ಯಗಳಿಂದ ಈ ಜೀವದ್ರವ್ಯವನ್ನು ಬೇರೆ ಮಾಡಿದರು. ಇನ್ನು ಈ ಜೀವದ್ರವ್ಯದ ವಿಶೇಷತೆ ಏನು ಹೇಳಿದರು? ವಿದ್ಯಮಾನ ಇದೆಪ್ಪ ಜ್ಞಾನ. ಅದನ್ನು ಎಲ್ಲಿಂದ ತರಬೇಕಾಗಿಲ್ಲ. ಅದರ ಸಲುವಾಗಿ ಯಾವ ಕಷ್ಟ ಪಡೆಯಬೇಕಾಗಿಲ್ಲ. ಕೇವಲ ಜ್ಞಾನ ಸಲುವಾಗಿ ಏನು ಕಷ್ಟ ಪಡೆಯೋದ್ರೆ? ಕೇವಲ ಜ್ಞಾನ ಸಲುವಾಗಿ ಏನು ಕಷ್ಟ ಪಡೆಯೋದು? ಯಾವುದರ ಸಲುವಾಗಿಯೂ ಇಲ್ಲ. ಮತಿಜ್ಞಾನದ ಸಲುವಾಗಿ ಯಾವ ಕಷ್ಟವನ್ನು ಪಡೆದಿಲ್ಲ ಅಂದ ಮೇಲೆ ಕೇವಲ ಜ್ಞಾನದ ಸಲುವಾಗಿ ಯಾವ ಕಷ್ಟ ಪಡುವ ಮಾತು ಬರೋದನ್ನ ಇಲ್ರಿ. ನಿಗೋಧಾವಸ್ಥೆಯಲ್ಲಿ ಯಾವ ಪ್ರಕಾರ ಅನ್ಯ ದ್ರವ್ಯದ ಕಾರ್ಯ ಮಾಡುವ ಸಾಮರ್ಥ್ಯ ಇರಲಿಲ್ಲವೋ ಅದೇ ಪ್ರಕಾರ ಈ ಸಂಜ್ಞಿ ಪಂಚೇಂದ್ರಿಯ ಪರ್ಯಾಪ್ತ ಮನುಷ್ಯ ದಶೆಯೊಳಗೂ ಕೂಡ ಯಾವ ಅನ್ಯ ದ್ರವ್ಯದ ಯಾವುದೇ ಕಾರ್ಯ ಮಾಡುವ ಸಾಮರ್ಥ್ಯ ಜೀವದಲ್ಲೇ ಇಲ್ಲ. ಆದರೆ ಈ ಜೀವ ಈ ಮಾತನ್ನ ಒಪ್ಪೋದ ಸಾಧ್ಯ ಇಲ್ಲ ಅಂಥೇಳೇನ ಮತ್ತಿವ ಅಲ್ಲೇ ಹೋಗವ್ರೆ. ಎಲ್ಲಿ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಅದುವೇ ಇವನಿಗೆ ಶಾಸನ ಇದೆ ರೀ, ಶಿಕ್ಷೆ ಇದೆ ರೀ.
ಮಾಡ್ತೇನ್ ಮಾಡ್ತೇನ್ ಮಾಡ್ತೇನ್, ನಾನಿಲ್ಲದ ಏನೂ ಆಗುವುದಿಲ್ಲ. ಈ ಕಾರ್ಯ ನಾನೇ ಮಾಡ್ತೇನೆ. ಅರೆ, ನನ್ನನ್ನು ತಿಳ್ಕೊಳ್ಳುವ ಕಾರ್ಯ ನಾನೇ ಮಾಡ್ತೇನೆ. ನನ್ನನ್ನು ನಾನು ತಿಳ್ಕೊಳ್ಳೋದಿದೆ. ಇದು ಯಾಕೆ ಅಲ್ಲಿ ಜಾಗೃತ ಆಗ್ತಾ ಇಲ್ಲ? ಛಲ, ಕರ್ತೃತ್ವ, ಭಾವ. ನನ್ನನ್ನು ನಾನು ತಿಳ್ಕೊಳ್ಳೋದಿದೆ. ನನ್ನನ್ನು ನಾನು ತಿಳ್ಕೊಳ್ಳುವ ಸಲುವಾಗಿ ನನಗೆ ಈ ಭವದ ಪ್ರಾಪ್ತಿ ಆದದ್ದಿದೆ. ನನ್ನನ್ನು ನಾನು ತಿಳಿದುಕೊಳ್ಳುವ ಒಂದೇ ಒಂದು ಕಾರ್ಯದಿಂದ ನನ್ನ ಅನಾದಿಕಾಲೀನ ಅಭಿಲಾಷೆ ಏನಿದೆ ಅದು ಪೂರ್ಣ ಆಗ್ತಿದೆ. ನನ್ನನ್ನು ನಾನು ತಿಳ್ಕೊಳ್ಳುವ ಒಂದೇ ಒಂದು ಕಾರಣದಿಂದ ಅನಂತ ಅನಂತ ಯಾವ ಪರಾಧೀನತೆಯ ಕ್ಲೇಶ ಇದೆ ಅದೆಲ್ಲವೂ ಬಿಟ್ಟು ಹೋಗ್ತಿದೆ. ಈ ಪ್ರಕಾರದ ಜ್ಞಾನೋದಯ, ಈ ಪ್ರಕಾರದ ಕರ್ತೃತ್ವ, ಈ ಪ್ರಕಾರದ ಸಾಮರ್ಥ್ಯ ಈ ಜೀವದಲ್ಲಿ ಪರ್ಯಾಯ ಸಾಪೇಕ್ಷೆ ಯಾಕೆ ಬರ್ತಾ ಇಲ್ಲ? ಅರೆ, ಶರೀರ ಸ್ವಲ್ಪ ಕೂಡ ಇವನ ಇಚ್ಛೆಗೆ ಸಾಥ್ ಕೊಡದಿದ್ರನೂ ಕೂಡ ನಾ ನಡೀತೇನ್, ನಾ ತಿಂತೇನ್, ನಾ ಮಾಡ್ತೇನ್. ಅರೆ, ಈ ಪ್ರಕಾರ ಈ ನಿಕಟವರ್ತಿಯಾದಂಥ ಉದ್ಗಲಮಯ ಶರೀರಕ್ಕೆ ಸಂಬಂಧಿಸಿದ ಹಾಗೆ ನಾ ಮಾಡ್ತೇನನ್ನುವ ಏನು ಭಾವಿದೆಯಲ್ಲ, ಮಾಡು ನೋಡೋನು ಅಂಥೇಳಿ ಶರೀರ ಕೂಡ ಅವನಿಗೆ ಸಿಗುವುದಿಲ್ಲ ಅಂತ ಅವಸ್ಥೆ ಪ್ರಾಪ್ತ. ಇದು ಈತ ಮಾಡ್ತಾ ಇರುವಂಥ ಘೋರ ಅಪರಾಧದ ಯೋಗ್ಯ ಶಾಸನ ಇದೆ. ಅರೆ, ಯಾವ ದ್ರವ್ಯದ್ದು ವಿದ್ಯಮಾನವಿರುವಂಥ ಜ್ಞಾನ ಅರ್ಥಾತ್ ಸಂವೇದನ ತಿಳಿತಾ ಇಲ್ಲ ನಿನಗ, ಅನುಭವದೊಳಗೆ ಬರ್ತಾ ಇಲ್ಲ ನಿನಗ. ಸಂವೇದನ ಶಬ್ದದ ಅರ್ಥ ಜ್ಞಾನ ಮಾಡಿದ್ರ, ಜ್ಞಾನದ ಸಮಕಕ್ಷದೊಳಗೆ ಸಂವೇದನೆ ಇಟ್ಟರೆ ಯಾವುದರಿಂದನೂ ನಮ್ಮ ಮೇಲೆ ಯಾವ ಪ್ರಭಾವನೂ ಆಗುವುದಿಲ್ಲ. ಸಂವೇದನ ನಿನಗೆ ಅನುಭವ ಆಗ್ತಾ ಇಲ್ಲ, ದುಃಖದ ಅನುಭವ ಆಗ್ತಾ ಇಲ್ಲ, ಪರದ ಕಾರ್ಯ ಮಾಡುವುದರೊಳಗೆ ಲಜ್ಜೆಯ ಅನುಭವ ಆಗ್ತಾ ಇಲ್ಲ, ಸಂವೇದನ ನಿನಗೆ ತಿಳಿದನೆ ಬರ್ತಾ ಇಲ್ಲ. ಯಾವುದ ಸ್ಮಶಾನದ, ಅರೆ ಯಾವುದ ಲೋಕದೊಳಗೆ ಅತ್ಯಂತ ಮಲಿನ ವಸ್ತು ಇದೆಯೋ ಅದರ ಸೇವೆ ಅದು ನಾನು ಅಂಥೇಳಿ ಮನ್ನಿಸ್ತಾ ಇದ್ದೀನಿ, ನಿನಗೇನು ಅನ್ನಿಸ್ತಾ ಇಲ್ಲ. ಸಂವೇದನ ಶಬ್ದ ಆಚಾರ್ಯ ಭಗವಂತರ್ದ. ಅರೆ, ಅವರು ತಮ್ಮ ಪಾಡಿಗೆ ಹೇಳ್ತಾ ಇದ್ದರು, ವ್ರತರೂಪದ ಪರಿಣಾಮದ ಸಂವೇದನೆ ನಿನಗಾಗ್ತಾ ಇಲ್ಲ. ಮತಿಜ್ಞಾನ ರೂಪದ ಪರ್ಯಾಯ ಅಂಶ, ಭೇದ ರೂಪದ ಅಂಶ ಪ್ರಗಟಿರುವುದೊಳಗೆ ನಿನಗಿದು ತಿಳಿದು ಬರ್ತಾ ಇಲ್ಲ, ಅದರದ ಅನುಭವ ಆಗ್ತಾ ಇಲ್ಲ. ವಿದ್ಯಮಾನ, ಅರೆ ವಿದ್ಯಮಾನ ಸ್ವಭಾವದೊಳಗನ ಈ ಜೀವಕ್ಕ ವಿಶ್ವಾಸ ಇಲ್ಲಂದ ಮೇಲೆ ಅವಿದ್ಯಮಾನ ನಿಧಿಯ ವಿಶ್ವಾಸ ಇವೇನು ಮಾಡೋ ಸಾಧ್ಯ ಇದೆ ರೀ? ಅತ್ಯಂತ ಅಪ್ರಾಮಾಣಿಕದನ್ರಿ ಇವ. ಯಾವುದ ವಿದ್ಯಮಾನ ಪ್ರಗಟ ಇದೆ, ತನ್ನದ ಅನುಭವದಲ್ಲಿ ಬರ್ತಾ ಇದೆ, ಅದರದೇ ವಿಶ್ವಾಸ ಮಾಡ್ತಾ ಇಲ್ಲ ಅಂದ ಮೇಲೆ ಈ ನಿಧಿ ರೂಪದ್ದು ಯಾವುದಿದೆ, ಅವ್ಯಕ್ತ ಯಾವುದಿದೆ, ಧ್ರುವ ಯಾವುದೇ ಇದೆ, ಅದರ ವಿಶ್ವಾಸ ಮಾಡುವ ಪಾತ್ರತೆ, ಪ್ರಾಮಾಣಿಕತೆ ಇವನಲ್ಲೇ ಇಲ್ಲ ಅನ್ನೋದನ್ನ ಇಲ್ಲಿ ಸಿದ್ಧ ಮಾಡ್ತಾ ಇದ್ದಾರೆ. ಯಾವುದು ಪ್ರಗಟ? ಪ್ರಗಟ ರೂಪದಿಂದ ಬಾಧೆ ಇದೆ, ಅದನ್ನೇ ಈ ಜೀವ ಒಪ್ಪುತ್ತಾ ಇಲ್ಲ. ಇವು ಸ್ವಯಂ ಎಂಥ ಅದನ್ನು ಜ್ಞಾನ ರೂಪದಿಂದ ವಿದ್ಯಮಾನದನ ಸಂವೇದನ ಶಕ್ತಿ ಇದೆ ಇವನಲ್ಲಿ. ಯಾವಾಗಲೂ ಇದೆ. ಯಾವಾಗ ತಿಳಿತಾ ಇದೆ, ಯಾವಾಗೂ ತಿಳಿತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ ಸ್ಮಶಾನದೊಳಗೆ ಬೂದಿಯಾಗಿ ಹೋಗ್ತಾನೆ. ಯಾವ ದ್ರವ್ಯದ್ದು ವಿದ್ಯಮಾನವಿರುವಂಥ ಜ್ಞಾನ ಮತಿ ಶ್ರುತ ಅವಧಿ ಮನಃ ಪರ್ಯಾಯ ಅಂಶ ಭೇದ. ಅರೆ, ಆ ಅಂಶ ಭೇದ ಮಾಡಿದ ನಂತರ ಒಂದು ಅಂಶದನ ಇಷ್ಟ ಸಾಮರ್ಥ್ಯ ಇದೆಪ್ಪ ನಿನ್ನಲ್ಲಿ, ಇಷ್ಟ ಸಾಮರ್ಥ್ಯ ಇದೆ.
ಅರೆ ಮತಿಜ್ಞಾನದ ಸಾಮರ್ಥ್ಯ ಎಷ್ಟಿದೆ? 5 ಇಂದ್ರಿಯಗಳ ಮಾಧ್ಯಮದಿಂದ ಪುದ್ಗಲದ ಪರ್ಯಾಯ ವಿಶೇಷಗಳನ್ನ ತಿಳಿಯುವಂತಹ ಸಾಮರ್ಥ್ಯ ಇದೆಯಲ್ಲ, ಇದೆಯೋ ಅಥವಾ ಇಲ್ರಿ? ಏನನ್ನ ತಿಳಿತಾ ಇದ್ದೇವೆ ನಾವು? ಅರೆ ಯಾವುದು ತಾನಲ್ಲವೋ ವಿಚಾರ ಮಾಡೋದ್ರಿ, ಸಾಮರ್ಥ್ಯದ ಮಾತು ಹೇಳ್ತಾ ಇದೆ, ವಿದ್ಯಮಾನ ಇದೆ. ಏನ? ಯಾವುದು ತಾನಲ್ಲವೋ, ಯಾವುದು ತನ್ನ ಇಚ್ಛೆಯ ಅನುಸಾರ ಒಂದು ಸಮಯ ಕೂಡ ಪರಿಣಮನ ಮಾಡುವುದಿಲ್ಲವೋ ಅದರದ ಸ್ಪರ್ಶ ರಸ ಗಂಧ ವರ್ಣ ರೂಪದ ಅವಸ್ಥಾ ವಿಶೇಷಗಳನ್ನು ತಿಳಿತಾ ಇದ್ದೇವೆ. ಯಾಕ? ಅದರ ಕಾರಣದಿಂದ ಏನು ಸಹಜ ಇವನ ಶಕ್ತಿ ಇತ್ತು. ಈ ಪ್ರಕಾರ ಇರುವಾಗ ಈ ಜೀವಕ್ಕ ಅದರದ ಬೋಧ ಆಗ್ತಾ ಇಲ್ಲ, ಕಂಡು ಬರ್ತಾ ಇಲ್ಲ, ಅನುಭವದೊಳಗೆ ಬರ್ತಾ ಇಲ್ಲ. ಏನಿದೆ ಮತ್ತಲ್ಲಿ? 5 ಇಂದ್ರಿಯಗಳ ಮೂಲಕ ಪುದ್ಗಲದ ಸ್ಪರ್ಶ ರಸಗಂಧ ವರ್ಣ ಶಬ್ದಾದಿಗಳನ್ನ ಆಲಿಸ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ, ಘ್ರಾಣಿಸ್ತಾ ಇದ್ದೇವೆ. ಅದರದ ಬಿಸಿ ಮೃದು ಶೀತಲ ಮೊದಲಾದ ಪರ್ಯಾಯಗಳನ್ನ ತಿಳಿತಾ ಇದ್ದೇವೆ. ಅದರ ಆ ತಿಳಿಯುವಂಥ ಸಾಮರ್ಥ್ಯ ಅದರಿಂದ ಇಲ್ಲ, ಸಹಜ ಇದರದ್ದು ಇದೆ. ಯಾವುದರದ್ದು ಇದೆ? ಇದರದಂದ್ರೆ ಯಾವುದರದ? ಅಂಶ ಭೇದ, ಭೇದ ರೂಪ ಅಂಶದಷ್ಟು ಸಾಮರ್ಥ್ಯ ಇದೆ. ಮತಿಜ್ಞಾನ ಅಂಥೇಳಿ ಹೇಳಿಕೊಳ್ಳುವಂಥ, ಶ್ರುತಜ್ಞಾನ ಅಂಥೇಳಿ ಹೇಳಿರುವಂಥ ಒಂದು ಅಂಶ ಭೇದದ ಸಾಮರ್ಥ್ಯ ಇಲ್ಲ. ಎಂಥದ್ದು? ಯಾವುದು ತನ್ನದಲ್ಲವೋ, ತನ್ನ ಜಾತಿಯದಲ್ಲವೋ, ಯಾವುದರಿಂದ ಅಂಶ ಮಾತ್ರ ಕೂಡ ಇವನಿಗೆ ಯಾವುದು ಬೇಕೋ ಅದು ಸಿಗೋದ ಸಾಧ್ಯ ಇಲ್ಲವೋ ಅದನ್ನು ತಿಳಿಯುವಂತಹ ಸಾಮರ್ಥ್ಯ ಅಂಶದೊಳಗಿದೆ. ಅಂಶ ಭೇದ, 3 ಲೋಕ 3 ಕಾಲವನ್ನು ತಿಳಿಯುವಂತಹ ಸಾಮರ್ಥ್ಯ ಯಾವ ಕೇವಲ ಜ್ಞಾನದೊಳಗಿದೆಯಲ್ಲ, ಆ ಕೇವಲ ಜ್ಞಾನ ಏನಿದೆ, ಇವನ ಯಾವ ದ್ರವ್ಯದ ವಿದ್ಯಮಾನವಿರುವಂತಹ ಜ್ಞಾನ ಇದೆಯಲ್ಲ, ಆ ಜ್ಞಾನದ ಒಂದು ಅಂಶ ಇದೆ. ಮೂರು ಲೋಕ 3 ಕಾಲವನ್ನು ತಿಳಿಯುವುದರಿಂದ ಅವನಿಗೆ ಏನಾಗುವುದಿದೆ? ಅವನಿಗೆ ದ್ರವ್ಯಕ್ಕಾಗಲಿ ವಿದ್ಯಮಾನವಿರುವಂತಹ ಜ್ಞಾನಕ್ಕಾಗಲಿ ಏನಾಗುವುದಿದೆ? ಏನೂ ಲಾಭ ಇಲ್ಲ. ಏನೂ ಲಾಭ ಇಲ್ಲದೆ ಇರುವಂಥ ಸಮಗ್ರ ವಿಷಯವನ್ನ ಸಹಜವಾಗಿ ತಿಳಿಯುವಂಥದ್ದು ಒಂದು ಅದ್ಭುತ ಸಾಮರ್ಥ್ಯ ಒಂದು ಅಂಶದೊಳಗಿದೆಪ್ಪ. ನೋಡ್ರಿ, ತನ್ನ ಮನೆಯಲ್ಲಿ ತಾನು ಊಟ ಮಾಡಿ ಇನ್ನೊಬ್ಬರದ ಎಲ್ಲಾ ಕಾರ್ಯ ಮಾಡಿಕೊಡುವಂಥ ಸಹಜ ಶಕ್ತಿ ಇದೆ. ತನ್ನ ಮನೆಯಲ್ಲೇ ತಾನು ಊಟ ಮಾಡ್ತಾನೆ, ಅದರಿಂದ ಏನು ಲಾಭ ಇಲ್ಲ ಆ ಕಾರ್ಯ ಮಾಡುವುದರಿಂದ. ಆಗ ಅವನ ಸಾಮರ್ಥ್ಯ ವಿಶೇಷ ಅಂತದ್ದು ಇದೆ. ಬರ್ತಿದೀನಿಲ್ರಿ? ಒಂದು ಸ್ವಲ್ಪನೂ ಆ ಕಾರ್ಯ ಮಾಡಿದ ನಂತರ ಈ ಪದಾರ್ಥಗಳ ಅವನಿಗೇನು ಕೊಡುವುದಿಲ್ಲ, ಅವ ಅಪೇಕ್ಷೆ ಮಾಡುವುದಿಲ್ಲ. ತಿಳಿತಾ ಇಲ್ರಿ? ಅದಂತ ಅಪಾತ್ರತೆ ಅಂತ ಹೇಳಿದೆ. ಏನೂ ಲಾಭ ಇಲ್ಲದೆ ಇರುವಂಥದ್ದನ್ನು ಕೂಡ ಸಹಜವಾಗಿ ತಿಳಿಯುವಂತಹ ಸಾಮರ್ಥ್ಯ ಅವನ ಒಂದು ಅಂಶ ಭೇದದೊಳಗಿದೆ ಅಂದ ಮೇಲೆ ತನ್ನನ್ನು ತಿಳಿಯುವ, ತನ್ನನ್ನು ಅನುಭವಿಸುವ, ತನ್ನ ಶ್ರದ್ಧೆ ಮಾಡುವ, ತನ್ನಲ್ಲಿ ಉಳಿಯುವ ಅನಂತ ಸಾಮರ್ಥ್ಯ ಎಂಥದ್ದಿರಬೇಕು. ಯಾವ ದ್ರವ್ಯದ್ದು ಏನು ಮಾಡುವುದ್ರಿ?
ಪ್ರತ್ಯಕ್ಷ ರೂಪದಿಂದ ವಿದ್ಯಮಾನ. ಅವರಿಗೆ ಪ್ರತ್ಯಕ್ಷ ಕಾಣಿಸ್ತಾ ಇದೆ. ನಮಗೆ ಎಷ್ಟು ಹೇಳಿದರನೂ ಕೂಡ, ಏನು ಮಾಡಿದರನೂ ಕೂಡ ಅದನ್ನು ನಾವು ನೋಡುವುದಿಲ್ಲ. ಇದು ಪ್ರತಿಜ್ಞಾನೇ ಇದೆ ಅಲ್ಲ ನಮ್ದ. ಅಂದಮೇಲೆ ನಮಗದು ಕಾಣಿಸುವ ಪ್ರಶ್ನೆ ಬರುವುದಿಲ್ಲ. ಪ್ರತಿಜ್ಞೆ ಇದೆ ನಮ್ದ, ಏನ ನೋಡೋದನ್ನೇ ಇಲ್ಲ. ಅದು ಅರೆ ಪ್ರತ್ಯಕ್ಷ ಇದೆ ಇಲ್ಲಪ್ಪ, ನಿನಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಅವರು ಕೇಳ್ತಾರೆ. ಪ್ರತ್ಯಕ್ಷ ಇದೆ ಅಲ್ಲ, ವಿದ್ಯಮಾನ ಇದೆ ಅಲ್ಲ, ವಿದ್ಯಮಾನ ಇದೆ ಅಲ್ಲ, ಅವಿದ್ಯಮಾನ ಇಲ್ಲ, ಗುಪ್ತ ಇಲ್ಲ. ಯಾರದಾದರೂ ಸೇವೆ ಮಾಡಿ ಪಡ್ಕೊಳ್ಬೇಕಾದಂಥದ್ದು ಇಲ್ಲ. ಅರೆ ನಿಸರ್ಗದ ವ್ಯವಸ್ಥೆ ಎಷ್ಟು ಸುಂದರ ಇದೆ. ಆ ನಿಸರ್ಗದ ವ್ಯವಸ್ಥೆಯನ್ನು ತಿಳ್ಕೊಳ್ಳುವಂಥ ಜ್ಞಾನ ಎಷ್ಟು ಸುಂದರ ಇರಬೇಕ್ರಿ. ಆ ಜ್ಞಾನಿಯ ಜ್ಞಾನ ಎಷ್ಟು ಸುಂದರ ಇರಬೇಕು. ಈ ನಿಸರ್ಗದ ಸುಂದರತೆಯನ್ನ ತಿಳಿಯಲಾರದ, ನೋಡಲಾರದೆ ಇರುವಂಥ ಅಜ್ಞಾನ ಮತ್ತು ಅದರ್ಶನ ಕುರುಡನ ಸಾಮರ್ಥ್ಯ ಎಷ್ಟು ವಿಪರೀತ ದಿಕ್ಕಿನಿಂದ ಹರಿದು ಹೋಗ್ತಾ ಇರಬೇಕು, ನಷ್ಟ ಆಗಿ ಹೋಗ್ತಾ ಇರಬೇಕು. ಯೋಚನೆ ಮಾಡೋದು ಒಂದು ಕ್ಷಣ. ಯಾವ ದ್ರವ್ಯದ್ದು ಒಂದಕ್ಕಿಂತ ಒಂದು ಏನು ಪ್ರಶ್ನೆ ಮಾಡಿ ಮಾಡಿ ಆಚಾರ್ಯ ಭಗವಂತರ ಪದಖಂಡವನ್ನ ನಮ್ಮ ಎದುರು ಪ್ರಸ್ತುತ ಪಡಿಸ್ತಾ ಇದ್ದಾರೆ, ನಮ್ಮ ತಟ್ಟೆಯೊಳಗ ಬಡಿಸ್ತಾ ಇದ್ದಾರೆ. ನೋಡಿದರೆ ಧನ್ಯ ಅನ್ನಿಸ್ತಿದೆ ರೀ. ಜೀವನ ಹೇಗಿದೆ ಮತ್ತೆ ಹೇಗಿದೆ? ಯಾವ ದ್ರವ್ಯದ್ದು ಪ್ರತ್ಯಕ್ಷ ರೂಪದಿಂದ ವಿದ್ಯಮಾನವಿರುವಂಥ ಜ್ಞಾನವಿದೆ. ಅರೆ ಪ್ರತ್ಯಕ್ಷ ರೂಪದಿಂದ ವಿದ್ಯಮಾನ ಇದೆ ಜ್ಞಾನ, ಅವರಿಗೆ ಕಾಣಿಸ್ತಾ ಇದೆ. ಈ ಮತಿಜ್ಞಾನ ಶ್ರುತ ಜ್ಞಾನ ಕಾಣಿಸ್ತಾ ಇಲ್ಲ, ಅದನ್ನು ನಮಗೆ ತೋರಿಸ್ತಾ ಇದ್ದಾರೆ. ಅವರಿಗೆ ಕಾಣಿಸ್ತಾ ಇದೆ ಪ್ರತ್ಯಕ್ಷ ರೂಪದಿಂದ ವಿದ್ಯಮಾನವಿರುವಂಥ ಜ್ಞಾನ, ನಮಗೆ ತೋರಿಸ್ತಾ ಇದ್ದಾರೆ. ನೋಡಲ್ಲ ಇದು ನೋಡಲ್ಲ, ಇದು ಮತಿಜ್ಞಾನ. ಅರೆ ಯಾವುದು ತನ್ನದಲ್ಲವೋ, ತನ್ನದಾಗೋ ಸಾಧ್ಯ ಇಲ್ಲವೋ ಅದನ್ನು ವಿಶೇಷವಾಗಿ ಸಮಗ್ರವಾಗಿ ತಿಳಿಯುವಂತಹ ಶಕ್ತಿ ಈ ಅಂಶದೊಳಗಿದೆ ನೋಡಪ್ಪ, ಈ ವ್ಯಕ್ತದೊಳಗಿದೆ. ಏನು ಮಾಡೋದು ಆಶ್ಚರ್ಯ ಅನ್ನಿಸ್ತಿದ್ದೀವಿ. ಯಾವ ದ್ರವ್ಯದ್ದು ಪ್ರತ್ಯಕ್ಷ ರೂಪದಿಂದ ವಿದ್ಯಮಾನವಿರುವಂತಹ ಜ್ಞಾನವಿದೆ, ಅದರ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃಪರ್ಯಯ ಜ್ಞಾನ, ಕೇವಲ ಜ್ಞಾನ ಇತ್ಯಾದಿ ಅನೇಕ ಪರ್ಯಾಯ ರೂಪ ಅಂಶ ಭೇದಗಳು. ಇಷ್ಟು ಹೇಳಿದ ನಂತರ ಮತ್ತೆ ಇತ್ಯಾದಿ ಅಂಥೇಳಿ ಹೇಳಿದ್ದಾರೆ. ಮತ್ತು ಆದಿ ಮೊದಲಾದ ಇತ್ಯಾದಿ ಇವು ಬಿಟ್ಟು ಮತ್ತೇನದಾವ್ರಿ? ಇವು 5 ಬಿಟ್ಟು ಮತ್ತೇನದಾವ? 5 ಹೇಳಿದ್ರೆ ಮತಿಜ್ಞಾನಾದಿ ಅಂಥೇಳಿ ಹೇಳ್ತಿದ್ರು ಅಂತಂದ್ರೆ ಮುಂದಿನ 4 ಅಂಥೇಳಿ ಹೇಳ್ಬಹುದಾಗಿತ್ತು. 5 ಹೇಳಿ ಇತ್ಯಾದಿ ಅಂದಿದರಂದ ಮೇಲೆ ಅದರಲ್ಲಿ ಏನಿದೆ? ಮತ್ತೇನಿದೆ ರೀ? 1 ಹೇಳಿ ಇತ್ಯಾದಿ ಅಂತಿದ್ರೆ, 2 ಹೇಳಿ ಇತ್ಯಾದಿ ಅಂತಿದ್ರೆ ಮುಂದಿನೂ ಗ್ರಹಣ ಮಾಡಬಹುದಾಗಿತ್ತು. 5 ಹೇಳಿ ಇತ್ಯಾದಿ ಅನ್ನೋದ್ರದ ತಾತ್ಪರ್ಯ ಏನಿದೆ ರೀ? ಯಾರಿಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ. ಯಾರಿಗೆ ಬೇಕಾಗಿದೆ? ಯಾರಿಗೆ ಬೇಕಾಗಿದೆ? ಬೇಕಾಗಿದೆ ನಿಮಗೆ ಬೇಕಾಗಿದೆ ಅಂದ್ರೆ ಮಧುಕರಣ್ಣ ಒಳಗೆ ಕೇಳಿ ನೋಡೋದು. ನಿಮ್ಗೆ ಬೇಕಾಗಿದೆ ಅಶೋಕಣ್ಣ? ನಿಮಗೆ ಸಾಕಷ್ಟು ಇದೆ ರೀ. ಇದನ್ನು ಮತ್ತೆ ತಗೊಂಡು ಏನ್ ಮಾಡೋದ? ಪ್ರತಿಯೊಬ್ಬರಿಗೂ ಒಂದೊಂದು ಜ್ಞಾನಕ್ಕೂ ಅನಂತ ಪರ್ಯಾಯ ಅದಾವೆ. ಎರಡನೇದಂದ್ರೆ ಜ್ಞಾನ ಒಂದು ಭೇದ ಆಯ್ತು, ಮತ್ತೆ ಬೇರೆ ಭೇದಗಳು ಪರ್ಯಾಯದ್ದು, ಗುಣಗಳದ್ದು, ಶಕ್ತಿಗಳದ್ದು. ಅರೆ ಒಂದು ಜ್ಞಾನದ್ದನ ಈ 5 ಪರ್ಯಾಯಗಳ ಯಾವ ಬರೀ ಅಂಶ ಅದಾವಲ್ಲ, ಒಂದು ಅಂಶ. ಅರೆ ದ್ರವ್ಯದ ಪ್ರಸ್ತಾಪ ಮಾಡಿದಾರೆ ವಿಜಯಭಾಯಿ. ಯಾವುದರ ಮೇಲೆ ವಿಜಯ? ಯಾವುದರ ಮೇಲೆ ವಿಜಯ?
ದ್ರವ್ಯದ ಪ್ರಸ್ತಾಪ ಮಾಡಿದಾರಲ್ಲ ಪ್ರಾರಂಭದೊಳಗೆ. ಆ ದ್ರವ್ಯದೊಳಗೆ ಒಂದು ಜ್ಞಾನ ಗುಣವನ್ನು ಮುಖ್ಯ ಮಾಡಿದಾರಲ್ಲ, ವಿದ್ಯಮಾನ. ಹಾಗಾದ್ರೆ ಅದು ಒಂದು ವಿದ್ಯಮಾನ ಇದೆ ರೀ ಜೀವ ದ್ರವ್ಯದೊಳಗೆ. ಅಥವಾ ಯಾವ ದ್ರವ್ಯದೊಳಗೆ ಜ್ಞಾನ ಗುಣ ವಿದ್ಯಮಾನ ಇದೆ, ಸಾಮ್ರಾಜ್ಯ ಸಂಪೂರ್ಣ ಜ್ಞಾನದ್ದನೇ ಇದೆ ರೀ. ಉಳಿದ ಗುಣಗಳಿಗೆ ಪ್ರಾಮುಖ್ಯತೆ ಇಲ್ಲ, ಏನು ಪ್ರಾಶಸ್ತ್ಯ ಇಲ್ಲ. ಇದೆ, ಪ್ರತಿಯೊಂದಕ್ಕೆ ಇದೆ, ಪ್ರತಿಯೊಂದಕ್ಕೆ ಇದೆ. ಹಾಗಾದ್ರೆ ಇವು 5 ಯಾಕೆ ಹೇಳಿದ್ರು? ಇವು ಪ್ರತ್ಯಕ್ಷ ಪ್ರಗಟ ರೂಪದಿಂದ ತಿಳಿದು ಬರುವಂಥವದವು. ಶ್ರದ್ಧೆ ಯಾವುದರ ಮೂಲಕ ತಿಳಿತಿದೆ? ಜ್ಞಾನದ ಮೂಲಕ. ಶ್ರದ್ಧೆಯನ್ನು ತಿಳಿಯುವವರು ಯಾರ? ಆನಂದವನ್ನು ತಿಳಿಯುವವರು ಯಾರ? ದುಃಖವನ್ನು ತಿಳಿಯುವವರು ಯಾರ? ಪರಾಧೀನತೆಯನ್ನು ತಿಳಿಯುವವರು ಯಾರ? ಸ್ವಾಧೀನತೆ ಕಲ್ಪನೆ ಮಾಡುವವರು ಯಾರ? ಎಲ್ಲ ಜ್ಞಾನ. ಹಾಗಾದ್ರೆ ಇಂಥ ಏನೆಲ್ಲ ಮಾಡುವಂಥ ಒಂದು ಜ್ಞಾನ ನಿನ್ನಲ್ಲಿ ಯಾವ ಪ್ರಕಾರ ವಿದ್ಯಮಾನ ಇದೆಯಲ್ಲ, ಆ ಪ್ರಕಾರ ಈ ದ್ರವ್ಯದೊಳಗ ಅನಂತ ಅದೇ ಅನಂತದ ಪ್ರಯೋಗ ಅನಂತ ಬಾರಿ ಮಾಡಿದ್ರನು ಅದರದ ಅಂತ ಬರುವುದಿಲ್ಲ. ಅರ್ಥಾತ್ ಅದರದೊಂದು ಸಮಗ್ರತೆಯನ್ನು ತಿಳಿಸಿಕೊಡೋ ಸಾಧ್ಯ ಇಲ್ಲ. ಅಷ್ಟ ಅವೆಲ್ಲ ಏನದವು? ಅಂಶ ಭೇದ. ಹಾಗಾದ್ರೆ ದ್ರವ್ಯಂಥದ್ದಿರ್ಬೋದು. ಇವೆಲ್ಲ ಭೇದ ರೂಪದ ಅಂಶದವನ್ನ ಮೇಲೆ, ಅಂಶ ರೂಪದ ಭೇದದವನ್ನ ಮೇಲೆ ಬರೀ ಒಂದು ಕೇವಲ ಜ್ಞಾನವನ್ನ ಅಂಶ ಅಂತ ಹೇಳಿ ತಿಳಿದ ನಂತರ ಜ್ಞಾನ ಎಂಥದ್ದಿದೆ, ಆ ಜ್ಞಾನ ಅನಂತ ಗುಣಗಳ ಜೊತೆಗೆ ವಾಸ ಮಾಡ್ತಾ ಇರುವಂತಹ ದ್ರವ್ಯ ಅಂಥದ್ದು ಇದೆ. ಆ ದ್ರವ್ಯ ಅಭೇದ ರೂಪದಿಂದ ಆ ಎಲ್ಲ ಗುಣಗಳನ್ನು ತನ್ನಲ್ಲಿ ಧಾರಣ ಮಾಡಿ ಯಾವಾಗೂ ಬೇಸತ್ತು ಹೋಗುವುದಿಲ್ಲ, ಯಾವಾಗೂ ಅದಕ್ಕೆ ಆಯಾಸ ಇಲ್ಲ, ಯಾವಾಗೂ ಅದರಲ್ಲಿ ಯಾವೊಂದು ಗುಣ ಅದೇ 6 ಸಾಮಾನ್ಯ ಗುಣ ತಿಳಿಸಿಕೊಡುವೆಳದೊಳಗ ಅಗುರು ಲಘುತ್ವ ಹೇಳಿದರಲ್ಲ, ಅವನಿಗೆ ಭಾರ ಇಲ್ಲ, ಅವನಿಗೆ ಹಗುರನೂ ಇಲ್ಲ. ಇಷ್ಟೆಲ್ಲ ನಿಧಿಯನ್ನ ಧಾರಣ ಮಾಡಿ ಅನಂತ ಗುಣಗಳು. ಅಗುರು ಲಘುತ್ವ ಗುಣದ ವ್ಯಾಖ್ಯಾ ಏನಿದೆ ಹೇಳ್ರಿ ಚಂದ್ರಕಾಂತನ್ನ ಚಿವಟಿಯವರ. ಅಗುರು ಲಘುತ್ವ ಗುಣದ ಪರಿಭಾಷೆ ಹೇಳ್ರಿ. ಯಾವ ಶಕ್ತಿಯ ಕಾರಣದಿಂದ, ನಾ ಹೇಳಿದ್ಮೇಲೆ ಸೋ ಅಂತ ಧ್ವನಿ ಕೂಡ್ಸೋದು ಬೇಡ್ರಿ. ಯಾವ ಶಕ್ತಿಯ ಕಾರಣದಿಂದ ಒಂದು ದ್ರವ್ಯವು ಇನ್ನೊಂದು ದ್ರವ್ಯ ರೂಪವಾಗುವುದಿಲ್ಲ, ಒಂದು ಗುಣವು ಇನ್ನೊಂದು ಗುಣರೂಪವಾಗುವುದಿಲ್ಲ, ಅನಂತ ಗುಣಗಳು ಚದುರಿ ಭಿನ್ನ ಭಿನ್ನವಾಗಿ ಹೋಗುವುದಿಲ್ಲ. ಆ ಶಕ್ತಿಯ ಹೆಸರೇನಿದೆ ಅದು ಅಗುರು ಲಘುತ್ವ ಇದೆ. ಬರೇ 6 ಸಾಮಾನ್ಯ ಗುಣದ ಚಿಂತನ ಮಂಥನ ವಿಶೇಷವಾಗಿ ಮಾಡಿದ್ದೆ. ಆದ್ರೆ ಈ ಜೀವಕ್ಕೆ ಏನು ಬೇಕೋ ಅದೆಲ್ಲವೂ ಸಿಕ್ಕಿಬಿಡ್ತಿದೆ. ಏನು ಬೇಕೋ, ಅರೆ ಇವನಿಗೆ ಮೊದಲನೇದಾಗಿ ಅಸ್ತಿತ್ವನ ಏನು ಹೇಳ್ತಿದೆ? ನಾಶ ಎಂದೂ ಆಗುವುದಿಲ್ಲ. ಅಸ್ತಿತ್ವ ಗುಣದ ಪರಿಭಾಷೆಯೊಳಗೆ ಮೊದಲನೇ ಪಾದ ಏನಿದೆ? ಯಾವ ಶಕ್ತಿಯ ಕಾರಣದಿಂದ ದ್ರವ್ಯವು ಎಂದೂ ನಾಶವಾಗುವುದಿಲ್ಲ. ನಾಶ ಆದ್ರೆ ಉತ್ಪನ್ನ ಆಗು ಮಾತ್ರಲ್ಲ. ನಾನಿನ್ನು ಎಲ್ಲಿ ಉತ್ಪನ್ನ ಆಗೋದಾ? ಪ್ರಶ್ನೆ ಯಾವಾಗ? ನಾನು ನಾಶ ಆಗ್ತೇನೆ ಅಂದಾಗನೇ ಅಲ್ಲ. ಹಾಗಾದ್ರೆ ನಾಶ ಆಗೋದು ಉತ್ಪನ್ನ ಆಗೋದು ಯಾವುದಿದೆ? ನಾಶ ಉತ್ಪನ್ನ ಆಗೋದು ಯಾವುದಿದೆ? ಪರ್ಯಾಯ ಇದೆ. ಮನುಷ್ಯ ಪರ್ಯಾಯದ ನಾಶ ಆಗ್ತಿದೆ, ದೇವಾದಿ ಪರ್ಯಾಯದ ಉತ್ಪತ್ತಿ ಆಗ್ತಿದೆ. ಆದ್ರೆ ಯಾವ ದ್ರವ್ಯನೂ ನಾಶನೂ ಆಗಲಿಲ್ಲ, ಉತ್ಪನ್ನನೂ ಆಗಲಿಲ್ಲ. ಶರೀರ ನಾಶ ಆಯ್ತೇನ್ರಿ?
ಮನುಷ್ಯ ನಾಮ ಕರ್ಮ ನಾಶ ಆಯ್ತೇನ್ರಿ? ಅರೆ ಒಂದೊಂದಾಗಿ ವಿಚಾರ ಮಾಡ್ತಾ ಹೋದ್ರ ನಾಶ ಯಾವುದರದಾಗಿದೆ? ಶರೀರ ನಾಶ ಆಯ್ತೇನ್ರಿ? ಅರೆ ನಾವು ಸುಟ್ಟು ಬಿಟ್ಟೇವಲ್ಲ. ಪರಮಾಣು 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 ಹೇಳ್ತಲ್ಲ. ಪರಮಾಣುವಿನ ಪರಿಭಾಷೆ, ಉದ್ಗಲದ ಪರಿಭಾಷೆ ನಿಯಮಸಾರದ ಆಧಾರದಿಂದ ಹೇಳಿತ್ತಲ್ಲ. ಯಾವುದು ಆದಿ ಮಧ್ಯ ಅಂತ್ಯದಲ್ಲಿ ತಾನೇ ಇದ್ದುಕೊಂಡು ತಾನೇ ಇದ್ದುಕೊಂಡು ಮುಂದ ಅವಿಭಾಗಿ ಇದೆ. ಎಂಥ ಅದ್ಭುತರೇ ಭಗವಾನ್ ಕುಂದ ದೇವರ. ಅರೆ ಭಗವಾನ್ ಅಂಥೇಳಿ ಯಾರಂದರು? ಯಾರ ಅವರ ಮಾತಿನ ಮರ್ಮವನ್ನು ತಿಳಿದರೋ, ಯಾರ ಅವರ ಮಾತಿನ ರಹಸ್ಯವನ್ನು ತಮ್ಮಂತರ್ಯದಲ್ಲಿ ಪ್ರಕಟಪಡಿಸಿಕೊಂಡ್ರೋ ಅವರಂದರ್ರಿ ಭಗವತ್ ಸ್ವರೂಪದ ಕುಂದು. ಕೃತ್ರಿಮವಾಗಿ ಯಾಂತ್ರಿಕವಾಗಿ ಅನ್ನುವಂಥವ್ರು ಬಹಳ ಇದ್ದಾರೆ. ನಾವೆಲ್ಲ ಹಾಗೆ ಅಂತೀವ್ರಿ. ಮಂಗಲಂ ಕುಂದ ಕುಂದಾತ್ಯೋ ಜೈನ ಧರ್ಮೋಸ್ತು ಮಂಗಲಂ. ಎಲ್ಲಿದೆ ನಮಗೆ ಜೈನ ಧರ್ಮ ಮಂಗಲ? ಎಲ್ಲಿದೆ? ಇದೇನ್ರಿ ನಮಗೆ ಮಂಗಲ? ಯಾವುದಿದೆ? ಯಾವುದರೊಳಗ ಅನಂತ ಕಾಲ ಕಳೆದ್ರೂ ಮಂಗಲದ ಒಂದು ಅಂಶ ಕೂಡ ಇಲ್ಲವೋ ಅದು ನಮಗ ಮಂಗಲ ಇದೆ. काय सांगितले शहा ಅವರು? ಯಾವುದರೊಳಗ ಅನಂತ ಕಾಲ ಕಳೆದ್ರೂ ಒಂದು ಅಂಶ ಕೂಡ ಮಂಗಲದ್ದು ಇಲ್ಲವೋ ಅದು ನಮಗೆ ಮಂಗಲ. ಬರೀ ನಮಸ್ಕಾರ ಮಂತ್ರ ಕಲ್ತರ ಸಾಕಲ್ಲ. ಚತ್ತಾರಿ ಮಂಗಲಂ ಚತ್ತಾರಿ ಲೋಗುತ್ತಮ ಚತ್ತಾರಿ ಶರಣಂ ಪವಚ್ಚಾಮಿ. ಕಲಿತುಕೊಂಡ್ರೆ ಅರಿತುಕೊಂಡರೆ ಭಾವವನ್ನ ಪ್ರಾಪ್ತ ಮಾಡಿಕೊಂಡ್ರೆ ಭಾವದ 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 ಪ್ರಕಟತೆ ಮಾಡಿಕೊಂಡ್ರ ಮೂರು ಲೋಕದೊಳಗೆ ಮಂಗಲ ಯಾವುದಿದೆ? ಅರಹಂತರ ಸಿದ್ಧರ ಸಾಧುಗಳ ಕೇವಲಿ ಪ್ರಣೀತ. ಅರಹಂತರ ಮಂಗಲ ಹೇಗಿದರು? ಆತ್ಮಸ್ವರೂಪದಲ್ಲಿ ಅಂತರ್ನಿಮಗ್ನ ಇರುವುದು. ಸಿದ್ಧರ ಮಂಗಲ ಹೇಗಿದರು ಹೇಳ್ರಿ ಬಾಲಚಂದ್ರ ಭಾಯಿ? ಅರಹಂತರದ ಹೇಳ್ತಲ್ಲ. ಅಂತಃಸ್ವರೂಪದಲ್ಲಿ ಆತ್ಮಸ್ವರೂಪದಲ್ಲಿ ಅಂತರ್ನಿಮಗ್ನ ಇರುವುದರಿಂದ ಅರಹಂತರ ಮಂಗಲದರು. ಸಿದ್ಧರ ಮಂಗಲ ಹೇಗದರು? ಅವ್ರು ಹಾಗೆ ಇದ್ದಾರಲ್ಲ, ಅವರಲ್ಲಿ ಏನು ವ್ಯತ್ಯಾಸ ಐತಿ? ಹೇಳಿರಲ್ಲ, ಬಹಳಷ್ಟು ರುಚಿ ಇದೆ, ಬಹಳಷ್ಟು ಅಭ್ಯಾಸ ಮಾಡಿದ್ದೇವೆ. ಅರಹಂತರ ಮಂಗಲ ಹೇಗದರು? ಆತ್ಮಸ್ವರೂಪದಲ್ಲಿ ಅಂತರ್ನಿಮಗ್ನ ಇರುವುದರಿಂದ ಅರಹಂತರ ಮಂಗಲದರು. ಹಾಗಾದ್ರೆ ಅದೇ ಪ್ರಕಾರ ಸಿದ್ಧರ ಮಂಗಲ ಹೇಗಿದ್ದಾರೆ ಹೇಳ್ರಲ್ಲ? ಹೀಗಂದ್ರೆ ಹೇಗಂತ ಕೇಳ್ತಾ ಇದ್ದೇನೆ ನಾನು. ಆತ್ಮನಲ್ಲೇ ಅಂತರ್ನಿಮಗ್ನ ಇರುವುದರಿಂದ ಅರಹಂತರ ಮಂಗಲಿದ್ದಾರೆ. ಸಿದ್ಧರೇ ಆಗಿದ್ದಾರೆ. ಧನ್ಯ ಇದೆಯಲ್ಲ, ದಿನ ಹೇಳ್ತೇವಲ್ಲ, ಅರಹಂತ ಮಂಗಲಂ ಸಿದ್ಧ ಮಂಗಲಂ ಸಾವು ಮಂಗಲಂ. ಸಿದ್ಧರ ಮಂಗಲ ಯಾಗದಾರ್ರಿ? ಏನಾರ ಹೇಳುವುದಿಲ್ರಿ. ಯೋಗ್ಯ ಬೇಕು, ಸೈದ್ಧಾಂತಿಕ ಬೇಕು, ಒಪ್ಪೋ ಹಾಗೆ ಬೇಕು. ನಾಳೆ ಹೇಳ್ತೀನಿ.